ಬಂಡೀಪುರ ಹುಲಿ ಸಂರಕ್ಷಿತ ವಲಯವಾರು ಅರಣ್ಯಾಧಿಕಾರಿಗಳ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಯೊಬ್ಬರು ಕೈಬರಹದ ಪಟ್ಟಿಯನ್ನ ಸಿದ್ಧಪಡಿಸಿದ್ದಾರೆ ಅನ್ನಲಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತ ತನಿಖೆಯನ್ನು ನಡೆಸುವಂತೆ ಎಪಿಸಿಸಿಎಫ್ ಅವರಿಗೆ ಪತ್ರವನ್ನು ಬರೆಯಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದಲ್ಲಿ ಹಾಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವಂತಹ ಅಧಿಕಾರಿಗಳ ಸ್ಥಳಕ್ಕೆ ಇಂತಹವರನ್ನೇ ನಿಯುಕ್ತಿಗೊಳಿಸುವಂತೆ ಹಾಗೂ ಯಥಾಸ್ಥಿತಿಯನ್ನ ಮುಂದುವರಿಸುವಂತಹ ಅಧಿಕಾರಿಗಳ ಹೆಸರಿನ ಜೊತೆಗೆ ಜ್ಯೇಷ್ಠತಾ ಪಟ್ಟಿ ತಯಾರಿಸಿ ರಾಜಕಾರಣಿಗಳ ಆಪ್ತರೊಟ್ಟಿಗೆ ರವಾನಿಸಿ ಲಾಬಿ ನಡೆಸ್ತಾ ಇದ್ದಾರೆ ಅನ್ನುವಂಥ ಆರೋಪಕ್ಕೆ ಪುರಾವೆ ಎಂಬಂತೆ ಕೈಬರಹದ ಪಟ್ಟಿ ವಾಟ್ಸ್ಆಪ್ ಗ್ರೂಪ್ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿತ್ತು. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಆಡಳಿತ ವ್ಯವಸ್ಥೆಗೆ ಮಾರಕವಾಗುವಂತೆ ನಡೆದುಕೊಂಡವರ ವಿರುದ್ಧ ತನಿಖೆ ನಡೆಸಿ ಕಾನೂನು ರೀತಿ ಕ್ರಮವನ್ನು ಜರುಗಿಸುವಂತೆ ಸೂಚಿಸಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಆಗಬೇಕಿರುವಂತಹ ವರ್ಗಾವಣೆ ನೇಮಕಾತಿಯನ್ನ ಕೇವಲ ಕೈಬರವಣಿಗೆಯಲ್ಲಿ ಸಿದ್ಧಪಡಿಸಿ ಪ್ರಭಾವಿಗಳ ಮುಖೇನವಾಗಿ ಲಾಭಿ ನಡೆಸೋದಕ್ಕೆ ಮುಂದಾದ ಅಧಿಕಾರಿಯ ನಡೆಗೆ ಸರ್ಕಾರ ಉತ್ತರವನ್ನ ಕೊಡಬೇಕಾಗಿದೆ. RF ಮಲ್ಲೇಶನ್ ಅವರು ಒಂದು ಪಟ್ಟಿನ ಬಿಡುಗಡೆ ಮಾಡ್ತಾರೆ. ಈ ನಮ್ಮ ಗುಂಡ್ಲುಪೇಟೆ ತಾಲೂಕು ಬಂಡೀಪುರ ಕಾಡಿಗೆ ಮತ್ತು ಅರಣ್ಯ ಇಲಾಖೆಗೆ ಯಾರ್ಯಾರು ಅಧಿಕಾರಿಗಳು ಬರಬೇಕು ಅನ್ನೋದನ್ನು ಇವರೇ ಸ್ವತಃ ಕೈ ಬರವಣಿಗೆಯಲ್ಲಿ ಬರೆದು ಮೇಲ್ಮಟ್ಟಕ್ಕೆ ಕೊಡ್ತಾರೆ ಅಂತಂದರೆ ಇಲ್ಲಿನ ಶಾಸಕರು ಮತ್ತು ಅರಣ್ಯ ಸಚಿವರ ಕೆಲಸ ಏನು? ಎಲ್ಲ ಇವರೇ ಮಾಡ್ಕೊಳ್ಳೋದಾದರೆ ಈ ಯಾರು ಕುಮ್ಮಕ್ಕಿಂದ ಮಾಡ್ತಾಯಿದ್ದಾರೆ? ಇದು ಪೂರ್ತ ಪ್ರಮಾಣದಲ್ಲಿ ತನಿಖೆ ಆಗಬೇಕು. ಏನು ತಪ್ಪಿತಸ್ಥರಿದ್ದಾರೆ ಮಲ್ಲೇಶನ್ ಒಂದು ಸಸ್ಪೆಂಡ್ ಆಗಬೇಕು, ಇಲ್ಲ ಇದು ಇವನಿಂದ ಮಲ್ಲೇಶಿಂದ ಯಾರ್ಯಾರು ಪ್ರಭಾವಿಗಳಿದ್ದಾರೆ ಅವ್ರದ್ದು ತನಿಖೆ ಆಗಬೇಕು, ಅವ್ರಿಗೂ ತಕ್ಕ ಶಿಕ್ಷೆ ಆಗಬೇಕು. ಏನು ನಡೀತಾ ಇದೆ ಹಂಗಾರೆ? ಸರ್ಕಾರ ಏನಕ್ಕಾಯಿತು? ಸ್ಥಳೀಯ ಶಾಸಕರು ಅಂತ ಏನಕ್ಕಾಯಿತು? ಅರಣ್ಯ ಸಚಿವರು ಅಂತ ಏನಕ್ಕಾಯ್ತು? ಎಲ್ಲ ಇವರೇ ಮಾಡೋದಾದರೆ ಅವ್ರೇನಕ್ಕೆ ಬೇಕು? ಹಂಗಾದ್ರೆ ಇವನು ನಾನೇ ಪ್ರಭಾವಿ ಅನ್ನಿಸ್ಕೊಂಡು ಮಲ್ಲೇಶ ಹಿಂಗೆಲ್ಲ ಮಾಡ್ತಾನೆ ಅಂದಮೇಲೆ ಇವ್ನು ಹಂಗಾರೆ ರಾಜಕೀಯ ಮಾಡ್ತಾ ಇದ್ದಾನ, ಇಲ್ಲ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾನ? ಇವ್ನಿಗೆ ಯಾರ್ಯಾರು ಬೇಕೋ ಅವ್ರವ್ರ ಅಧಿಕಾರಿಗಳನ್ನೇ ತಗೊಂಡು ಹಾಕೊಂಡು ಇಲ್ಲಿ ತನಗೆ ಬೇಕಾದವ್ರನ್ನೆಲ್ಲ ಹಾಕೊಂಡು ಕುಣಿಸ್ಕೊಂಡು ಏನು ಮಾರಬೇಕು ಅಂತ ಇದ್ದಾರೆ ಬಂಡೀಪುರನ. ತಮಿಳ್ನಾಡಿನವ್ರಿಗೂ ಕೇರಳದವ್ರಿಗೂ ಅದನ್ನು ಖಂಡಿಸಬೇಕು. ಇದನ್ನು ಪೂರ್ತ ಪ್ರಮಾಣದಲ್ಲಿ ತನಿಖೆ ಮಾಡಿ ಈಶ್ವರ್ ಖಂಡ್ರೆ ಅವರು ಇದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು. ಇಲ್ಲ ಅಂದರೆ ಮುಂದೆ ನಾವು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.